ಜಿಲೆಟಿನ್ ಪತ್ತೆಯಾದ ಸ್ಥಳಕ್ಕೆ ಡಾಗ್ ಸ್ಕ್ವಾಡ್, ಬಾಂಬ್ ಸ್ಕ್ವಾಡ್ ಕೂಡ ಆಗಮಿಸಿರುವಂತಹದ್ದು. 2 ವಾಹನಗಳಲ್ಲಿ ಬಂದಿದ್ದಾರೆ ಡಾಗ್ ಸ್ಕ್ವಾಡ್ ಹಾಗೂ ಬಾಂಬ್ ಸ್ಕ್ವಾಡ್ ಸಿಬ್ಬಂದಿ. ಪೊಲೀಸ್ ಅಧಿಕಾರಿಗಳಿಂದ ಜಿಲೆಟಿನ್ ಸಿಕ್ಕ ಜಾಗದಲ್ಲಿ ಪರಿಶೀಲನೆಯನ್ನು ನಡೆಸುವಂತ ಕೆಲಸ ಆಗ್ತಾ ಇದೆ. ಯಾವ ಜಾಗದಲ್ಲಿ ಜಿಲೆಟಿನ್ ಸಿಕ್ಕಿತ್ತೋ ಆ ಜಾಗದಲ್ಲಿ ಈಗ ಸದ್ಯಕ್ಕೆ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳ ಜೊತೆಗೆ ಡಾಗ್ ಸ್ಕ್ವಾಡ್ ಬಂದಿದೆ, ಬಾಂಬ್ ಸ್ಕ್ವಾಡ್ ಬಂದಿದೆ. ಇವರೆಲ್ಲರೂ ಕೂಡ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಜಿಲೆಟಿನ್ ಪತ್ತೆಯಾದ ಸ್ಥಳದಲ್ಲಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ಅಭಿಷೇಕ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ಬಾಂಬ್ ಸ್ಕ್ವಾಡ್ನವರು, ಡಾಗ್ ಸ್ಕ್ವಾಡ್ನವರು ಬಂದಿದ್ದಾರೆ, ಪೊಲೀಸ್ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ, ಒಂದು ಟೀಮ್ ತಮಿಳುನಾಡಿಗೂ ಕೂಡ ಹೋಗ್ತಿದೆ ಅನ್ನುವಂಥದ್ದು. ಏನ್ ನಡೀತಾ ಇದೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಈಗಾಗಲೇ ಇನ್ನು ತಮಿಳುನಾಡಿನಿಂದ ಜಿಲೆಟಿನ್ಗಳನ್ನು ತಂದಿರುವಂತಹ ಶಂಕೆ ಹಿನ್ನೆಲೆಯಲ್ಲಿ ಒಂದು ಟೀಮ್ ಈಗಾಗಲೇ ತಮಿಳುನಾಡಿಗೂ ಕೂಡ ಹೋಗಿದೆ. ಅಲ್ಲಿ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಯಾರು ಈ ಜಿಲೆಟಿನ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಎನ್ಕ್ವೈರಿ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಸಹಜವಾಗಿಯೇ ಎಲ್ಲಿಂದ ಜಿಲೆಟಿನ್ಗಳನ್ನು ತರಲಾಗ್ತಾ ಇತ್ತು ಆ ಅಂಗಡಿಗಳಿಗೆ, ಆ ಒಂದು ಕಂಪನಿಗಳಿಗೆ ಹೋಗುವಂತಹ ಪ್ರಯತ್ನವನ್ನು ಮಾಡಿ ಅಲ್ಲಿ ಒಂದಷ್ಟು ಸಿಸಿಟಿವಿಗಳನ್ನ ಕಲೆ ಹಾಕುವಂಥದ್ದು ಮತ್ತೆ ಆತನ ಪರ್ಸನಲ್ ಡಾಟಾಗಳೇನಿದೆ ಅದನ್ನ ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಬಾಂಬ್ ಸ್ಕ್ವಾಡ್ ಕೂಡ ಇಲ್ಲಿಗೆ ಬಂದಿದೆ. ಅಂದ್ರೆ ಜಿಲೆಟಿನ್ ಸಿಕ್ಕಿರುವಂತಹ ಒಂದು ಸ್ಥಳವನ್ನು ಸೇರಿದಂತೆ ಇನ್ನು ಉಳಿದಂತಹ ಅಂದ್ರೆ ಅಕ್ಕಪಕ್ಕದಲ್ಲಿ ಇರುವಂತಹ ಸ್ಥಳವನ್ನು ಕೂಡ ಪರಿಶೀಲನೆ ನಡೆಸುವಂತಹ ಕೆಲಸಗಳನ್ನ ಡಾಗ್ ಸ್ಕ್ವಾಡ್ ಮತ್ತೆ ಬಾಂಬ್ ಸ್ಕ್ವಾಡ್ ಏನಿದೆ ಅದು ಮಾಡ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ಅಂದ್ರೆ ಈ ಒಂದು ಭಾಗ ಮಾತ್ರವಲ್ಲದೆ ಬೇರೆ ಎಡೆ ಎಲ್ಲಾದ್ರೂ ಈ ರೀತಿಯಾದಂತಹ ಜಿಲೆಟಿನ್ಗಳು ಪತ್ತೆಯಾಗುತ್ತಾ ಅಥವಾ ಅದಕ್ಕೆ ಸಂಬಂಧಿತವಾದಂತಹ ಸ್ಫೋಟಕಕ್ಕೆ ಸಂಬಂಧಿಸಿದವಾದಂತಹ ಏನಾದ್ರೂ ಪತ್ತೆ ಆಗುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗ ತನಿಖೆಯನ್ನು ನಡೆಸುವಂತಹ ಮುಖಾಂತರ ಈಗ ಪರಿಶೀಲನೆ ಮುಂದುವರೆದಿದೆ. ಅಂದ್ರೆ ಈ ಒಂದು ಪ್ರಕರಣ ಎಷ್ಟರ ಮಟ್ಟಿಗೆ ಗಂಭೀರತೆಯನ್ನು ಪಡೆದುಕೊಂಡಿದೆ ಅಂತ ಹೇಳಿ ಈ ಒಂದು ಪೊಲೀಸ್ ಫೋರ್ಸ್ಗಳು ನಿನ್ನೆಯಿಂದಲೇ ನಡೆಸುತ್ತಿರುವಂತಹ ಒಂದಷ್ಟು ಕಾರ್ಯಾಚರಣೆಗಳು ಮತ್ತು ಏನಿದೆ ಟೆಕ್ನಿಕಲ್ ಕಾರ್ಯಾಚರಣೆಗಳಾಗಿರಬಹುದು ಎಲ್ಲವನ್ನು ಕೂಡ ಗಮನಿಸ್ತಾ ಹೋದ್ರೆ ಇದು ಎಷ್ಟರ ಮಟ್ಟಿಗೆ ಗಂಭೀರತೆಯನ್ನು ಪಡೆದುಕೊಂಡಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಯಾಕಂದ್ರೆ ಒಂದು ದೇಶದ ಪ್ರಧಾನಿ ಬರುವಂತಹ ಸ್ಥಳದಲ್ಲಿ ಈ ರೀತಿಯಾದಂತಹ ಒಂದು ಸ್ಫೋಟಕ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಸಾಕಷ್ಟು ಒಂದು ಚರ್ಚೆಗೆ ವಿಚಾರವಾಗಿರುವಂತದ್ದು. ಅದು ಅದರಲ್ಲಿ ಪಕ್ಕದಲ್ಲಿ ಏನು ಇಲ್ಲದಿದ್ರೂ ಕೂಡ ಜಿಲೆಟಿನ್ ಅನ್ನೋದೇ ಒಂದು ಸ್ಫೋಟಕ ವಸ್ತು ಆಗಿರುವಂತಹ ಕಾರಣದಿಂದಾಗಿ ಇಲ್ಲಿ ಯಾವುದು ಕೂಡ ಅದು ಸಾರ್ವಜನಿಕವಾಗಿ ಸಿಗುವಂತಹ ಒಂದು ವಸ್ತುವಲ್ಲ. ಹೀಗಾಗಿ ಅದನ್ನ ನಿಷೇಧಿತ ಅಂದ್ರೆ ಒಂದು ಅರ್ಥದಲ್ಲಿ ಲೈಸೆನ್ಸ್ಗಳನ್ನು ತೆಗೆದುಕೊಂಡು ಅದನ್ನ ಪರ್ಟಿಕ್ಯುಲರ್ ಆಗಿ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿ ಕಾರಣವನ್ನು ಕೊಟ್ಟು ಅವರಿಗೆ ಇದನ್ನ ಮಾಡಬೇಕು. ಅಂದ್ರೆ ಲೈಸೆನ್ಸ್ಗಳು ಇರಬೇಕಾಗುತ್ತೆ. ಆದ್ರೆ ಸಾರ್ವಜನಿಕರಿಗೆ ಅಷ್ಟು ಸುಲಭವಾಗಿ ಸಿಗುವಂತಹ ಒಂದು ವಸ್ತು ಅಲ್ಲ. ಹೀಗಾಗಿ ಅದನ್ನ ಒಂದು ರೀತಿಯಾಗಿ ನಿಷೇಧಿತ ಸ್ಫೋಟಕ ಅಂತಾನೆ ಹೇಳ್ಬೋದಾಗಿದೆ. ಆ ಒಂದು ಸ್ಫೋಟಕ ಇಲ್ಲಿ ದಾರಿ ಮಧ್ಯದಲ್ಲಿ ಸಿಕ್ಕಿದೆ. ಅದು ಕೂಡ ಕ್ಯಾನ್ವೇ ಹೋಗುವಂತಹ ಒಂದು ಸ್ಥಳದಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ಸಾಕಷ್ಟು ಒಂದು ಗಂಭೀರತೆಯನ್ನು ಪಡೆದುಕೊಂಡಿರುವಂತದ್ದು. ಈಗ ಪರಿಶೀಲನೆ ಕಾರ್ಯ ಇನ್ನೂ ಕೂಡ ಮುಂದುವರೆದಿದೆ. ಇನ್ನು ಹೆಚ್ಚಿನ ಇದಕ್ಕಾಗಿ ಒಳಗಡೆನೂ ಕೂಡ ಅಂದ್ರೆ ಈ ಒಂದು ಕಾಂಪೌಂಡ್ ಏನಿದೆ ಆ ಕಾಂಪೌಂಡ್ ಒಳಗಡೆ ಕೂಡ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಈಗಾಗಲೇ ಮಾಡಿದ್ರು. ಅಂದ್ರೆ ಸತತವಾಗಿ 2 ಗಂಟೆಗಳ ಕಾಲ ಇಡೀ ಈ ಒಂದು ನಿರ್ಜನ ಪ್ರದೇಶವನ್ನ ಇದನ್ನ ಮಾಡಿದ್ರು, ಜಾಲಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರು. ಈಗ ಸದ್ಯ 2 ಗಂಟೆಗಳ ಕಾಲ ಅದು ಪೊಲೀಸ್ ಅಧಿಕಾರಿಗಳು FSL ಸೋಕೋ ಟೀಮ್ ಬಂದ ಬಳಿಕ ಈಗ ಬಾಂಬ್ ಸ್ಕ್ವಾಡ್ ಈಗ ಬಂದಿರುವಂತದ್ದು. ಅಂದ್ರೆ ಬಾಂಬ್ ಸ್ಕ್ವಾಡ್ ಬಂದಂತಹ ಪರಿಣಾಮವಾಗಿ ಇಲ್ಲಿ ಇನ್ನಿತರ ಅಂದ್ರೆ ಈ ಭಾಗದಲ್ಲಿರುವಂತಹ ಸುತ್ತ ಅಂದ್ರೆ ಈ ನೇರವಾಗಿ ಏನಿದೆ ಈ ದಾರಿ ಎಲ್ಲಿವರೆಗೂ ಸಾಗುತ್ತೆ ಅಂದ್ರೆ ಆಶ್ರಮದವರೆಗೂ ಈ ಪರಿಶೀಲನೆ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಸದ್ಯ ಪ್ರತಿಯೊಂದು ಕೂಡ ಕೂಲಂಕುಷವಾಗಿ ಪರಿಶೀಲನೆ ನಡೆಸುವಂತಹ ಮುಖಾಂತರ ಈ ಒಂದು ತನಿಖಾ ಕಾರ್ಯ ಏನು ಮುಂದುವರೆದಿದೆ. ಇಲ್ಲಿ ಸಣ್ಣದಾದಂತಹ ಒಂದು ಸ್ಫೋಟಕಕ್ಕೆ ಸಂಬಂಧಿಸಿದಂತಹ ಏನಾದರೂ ಎಕ್ವಿಪ್ಮೆಂಟ್ ಸಿಕ್ಕಿದಂತಹ ಸಂದರ್ಭದಲ್ಲಿ ಮತ್ತಷ್ಟು ಗಂಭೀರತೆಯನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ
ಬಾಕ್ಸ್ ನಲ್ಲಿ ಇಟ್ಟಿದ್ದಾರೆ ಅಂತ ಬಾಕ್ಸ್ ನಲ್ಲಿ ಇಡಲಾದಂತಹ ಒಂದು ಜಿಲಿಟಿನ್ ಇದರಲ್ಲಿ ಅದಕ್ಕೆ ಇಲ್ಲಿ ಎಲ್ಲಾದ್ರೂ ಬೇರೆ ಕಡೆ ಏನಾದ್ರೂ ಅಡಗಿಸಿರುವಂತಹ ಒಂದು ಕೆಲಸ ಕೂಡ ಮಾಡಿದ್ರ ಅಥವಾ ಬೇರೆ ಏನಾದ್ರೂ ಕುಕೃತ್ಯದಲ್ಲಿ ಏನಾದ್ರೂ ಆಗಿದೆಯಾ ಅನ್ನುವಂಥದ್ದು ಕೂಡ ಇಲ್ಲಿಗೆ ನೋಡಬೇಕಾಗುತ್ತೆ. ಹೀಗಾಗಿ ತನಿಖೆಯ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ಸಹಜವಾಗಿ ಈ ಹಿಂದೆ ಅಂದ್ರೆ ತಮಿಳುನಾಡಿನಲ್ಲಿ ಶಂಕಿತ ಹೋಗಿದ್ದಾನೆ ಅನ್ನುವಂತಹ ಒಂದು ವಿಚಾರಗಳು ಏನು ಕೇಳಿ ಬರ್ತಾ ಇದೆ. ಆ ತಮಿಳುನಾಡಿನಿಂದ ಜಿಲೆಟಿನ್ಗಳನ್ನು ತರಲಾಗಿದೆಯಾ ಅಥವಾ ಎಲ್ಲಿಂದ ಈ ಒಂದು ಕೆಲಸಗಳನ್ನು ಕೃತ್ಯಗಳನ್ನು ಮಾಡೋದಕ್ಕೆ ವಸ್ತುಗಳನ್ನು ತರಲಾಗಿದೆ ಅದೆಲ್ಲದರ ಒಂದು ಮಾಹಿತಿಯನ್ನ ಕಲೆ ಹಾಕ್ತಾರೆ. ಅಂದ್ರೆ ಒಂದು ಸ್ವಲ್ಪ ಒಂದು ಏನಿದೆ ಅಂದ್ರೆ ಒಂದು ಅಂಶವನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ ಅದರ ಬೆನ್ನತ್ತಿ ಹೋಗುವಂತಹ ಒಂದು ಪ್ರಕ್ರಿಯೆಗಳನ್ನ ರಾಮನಗರ ಎಸ್ಪಿ ಶ್ರೀನಿವಾಸ್ ಗೌಡರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಯಾವುದಕ್ಕೂ ಆತ ಈ ಒಂದು ಪ್ರಕರಣ ಸಾಕಷ್ಟು ಗಂಭೀರತೆಯನ್ನು ಪಡೆದುಕೊಂಡಿರುವಂತದ್ದು ಮತ್ತು ಒತ್ತಡದಲ್ಲಿರುವಂತಹ ಒಂದು ಒತ್ತಡ ಹೆಚ್ಚಿರುವಂತಹ ಒಂದು ಕಾರಣದಿಂದಾಗಿ ಈಗ ಪರಿಶೀಲನೆ ಕಾರ್ಯ ನಡೆಸಲೇಬೇಕು ಮತ್ತು ಆದಷ್ಟು ಬೇಗ ಯಾರು ಆರೋಪಿ ಇದಾನೋ ಅವನ ಇಂಟೆನ್ಷನ್ ಏನು, ಅವನ ಉದ್ದೇಶಗಳೇನು ಅದೆಲ್ಲದರ ಮಾಹಿತಿಯನ್ನು ಕಲೆ ಹಾಕುವಂತಹ ಅಗತ್ಯತೆ ಈಗ ಪೊಲೀಸರಿಗೆ ಇರುವಂತಹ ಕಾರಣದಿಂದಾಗಿ ಈ ಒಂದು ಪ್ರಕರಣಕ್ಕೆ ಆದಷ್ಟು ಬೇಗ ಅವನನ್ನ ಬಂಧಿಸಿ ಅವನನ್ನ ಎಂಕ್ವೈರಿ ಮಾಡುವಂತಹ ವಿಚಾರಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಬೇಕಾಗುತ್ತೆ. ಈಗ ಅದರ ಮೊದಲ ಹಂತದಾಗಿ ಈ ರೀತಿಯಾಗಿ ತನಿಖೆಯನ್ನ ಅಂದ್ರೆ ಪರಿಶೀಲನೆ ನಡೆಸುವಂತದ್ದು, ಇನ್ನೂ ಎಕ್ಸ್ಟ್ರಾ ಬೇರೆ ಏನಾದ್ರೂ ಇಟ್ಟಿದಾರಾ ಅನ್ನುವಂಥದ್ದು ಕೂಡ ತನಿಖೆಯನ್ನ ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾರೆ. ಅಂದ್ರೆ ಶ್ರೀನಿವಾಸ್ ಎಸ್ಪಿ ಹೇಳುವಂತ ಪ್ರಕಾರ ಸಾಕಷ್ಟು ಒಂದು ಈ ವಿಚಾರವಾಗಿ ಟೀಮ್ ಮಾಡಿ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಶ್ರೀಪಾದ್, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ. ಜಿಲೆಟಿನ್ ಪತ್ತೆಯಾದ ಸ್ಥಳಕ್ಕೆ ಡಾಗ್ ಸ್ಕ್ವಾಡ್, ಬಾಂಬ್ ಸ್ಕ್ವಾಡ್ ಕೂಡ ಆಗಮಿಸಿರುವಂತಹದ್ದು. 2 ವಾಹನಗಳಲ್ಲಿ ಬಂದಿದ್ದಾರೆ ಡಾಗ್ ಸ್ಕ್ವಾಡ್ ಹಾಗೂ ಬಾಂಬ್ ಸ್ಕ್ವಾಡ್ ಸಿಬ್ಬಂದಿ. ಪೊಲೀಸ್ ಅಧಿಕಾರಿಗಳಿಂದ ಜಿಲೆಟಿನ್ ಸಿಕ್ಕ ಜಾಗದಲ್ಲಿ ಪರಿಶೀಲನೆಯನ್ನ ನಡೆಸುವಂತ ಕೆಲಸ ಆಗ್ತಾ ಇದೆ. ಯಾವ ಜಾಗದಲ್ಲಿ ಜಿಲೆಟಿನ್ ಸಿಕ್ಕಿತ್ತೋ ಆ ಜಾಗದಲ್ಲಿ ಈಗ ಸದ್ಯಕ್ಕೆ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳ ಜೊತೆಗೆ ಡಾಗ್ ಸ್ಕ್ವಾಡ್ ಬಂದಿದೆ, ಬಾಂಬ್ ಸ್ಕ್ವಾಡ್ ಬಂದಿದೆ. ಇವರೆಲ್ಲರೂ ಕೂಡ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಜಿಲೆಟಿನ್ ಪತ್ತೆಯಾದ ಸ್ಥಳದಲ್ಲಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ಅಭಿಷೇಕ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ಬಾಂಬ್ ಸ್ಕ್ವಾಡ್ನವರು, ಡಾಗ್ ಸ್ಕ್ವಾಡ್ನವರು ಬಂದಿದ್ದಾರೆ, ಪೊಲೀಸ್ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ, ಒಂದು ಟೀಮ್ ತಮಿಳುನಾಡಿಗೂ ಕೂಡ ಹೋಗ್ತಿದೆ ಅನ್ನುವಂಥದ್ದು. ಏನ್ ನಡೀತಾ ಇದೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಈಗಾಗಲೇ ಇನ್ನು ತಮಿಳುನಾಡಿನಿಂದ ಜಿಲೆಟಿನ್ಗಳನ್ನು ತಂದಿರುವಂತಹ ಶಂಕೆ ಹಿನ್ನೆಲೆಯಲ್ಲಿ ಒಂದು ಟೀಮ್ ಈಗಾಗಲೇ ತಮಿಳುನಾಡಿಗೂ ಕೂಡ ಹೋಗಿದೆ. ಅಲ್ಲಿ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಯಾರು ಈ ಜಿಲೆಟಿನ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಎನ್ಕ್ವೈರಿ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಸಹಜವಾಗಿಯೇ ಎಲ್ಲಿಂದ ಜಿಲೆಟಿನ್ಗಳನ್ನು ತರಲಾಗ್ತಾ ಇತ್ತು ಆ ಅಂಗಡಿಗಳಿಗೆ, ಆ ಒಂದು ಕಂಪನಿಗಳಿಗೆ ಹೋಗುವಂತಹ ಪ್ರಯತ್ನವನ್ನ ಮಾಡಿ ಅಲ್ಲಿ ಒಂದಷ್ಟು ಸಿಸಿಟಿವಿಗಳನ್ನ ಕಲೆ ಹಾಕುವಂತದ್ದು ಮತ್ತೆ ಆತನ ಪರ್ಸನಲ್ ಡಾಟಾಗಳೇನಿದೆ ಅದನ್ನ ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಬಾಂಬ್ ಸ್ಕ್ವಾಡ್ ಕೂಡ ಇಲ್ಲಿಗೆ ಬಂದಿದೆ. ಅಂದ್ರೆ ಜಿಲೆಟಿನ್ ಸಿಕ್ಕಿರುವಂತಹ ಒಂದು ಸ್ಥಳವನ್ನು ಸೇರಿದಂತೆ ಇನ್ನು ಉಳಿದಂತಹ ಅಂದ್ರೆ ಅಕ್ಕಪಕ್ಕದಲ್ಲಿ ಇರುವಂತಹ ಸ್ಥಳವನ್ನು ಕೂಡ ಪರಿಶೀಲನೆ ನಡೆಸುವಂತಹ ಕೆಲಸಗಳನ್ನ ಡಾಗ್ ಸ್ಕ್ವಾಡ್ ಮತ್ತೆ ಬಾಂಬ್ ಸ್ಕ್ವಾಡ್ ಏನಿದೆ ಅದು ಮಾಡ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ಅಂದ್ರೆ ಈ ಒಂದು ಭಾಗ ಮಾತ್ರವಲ್ಲದೆ ಬೇರೆ ಎಡೆ ಎಲ್ಲಾದ್ರೂ ಈ ರೀತಿಯಾದಂತಹ ಜಿಲೆಟಿನ್ಗಳು ಪತ್ತೆಯಾಗುತ್ತಾ ಅಥವಾ ಅದಕ್ಕೆ ಸಂಬಂಧಿತವಾದಂತಹ ಸ್ಫೋಟಕಕ್ಕೆ ಸಂಬಂಧಿಸಿದವಾದಂತಹ ಏನಾದ್ರೂ ಪತ್ತೆಯಾಗುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗ ತನಿಖೆಯನ್ನು ನಡೆಸುವಂತಹ ಮುಖಾಂತರ ಈಗ ಪರಿಶೀಲನೆ ಮುಂದುವರೆದಿದೆ. ಅಂದ್ರೆ ಈ ಒಂದು ಪ್ರಕರಣ ಎಷ್ಟರ ಮಟ್ಟಿಗೆ ಗಂಭೀರತೆಯನ್ನು ಪಡೆದುಕೊಂಡಿದೆ ಅಂತ ಹೇಳಿ ಈ ಒಂದು ಪೊಲೀಸ್ ಫೋರ್ಸ್ಗಳು ನಿನ್ನೆಯಿಂದಲೇ ನಡೆಸುತ್ತಿರುವಂತಹ ಒಂದಷ್ಟು ಕಾರ್ಯಾಚರಣೆಗಳು ಮತ್ತು ಏನಿದೆ ಟೆಕ್ನಿಕಲ್ ಕಾರ್ಯಾಚರಣೆಗಳಾಗಿರಬಹುದು ಎಲ್ಲವನ್ನು ಕೂಡ ಗಮನಿಸ್ತಾ ಹೋದ್ರೆ ಇದು ಎಷ್ಟರ ಮಟ್ಟಿಗೆ ಗಂಭೀರತೆಯನ್ನು ಪಡೆದುಕೊಂಡಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಯಾಕಂದ್ರೆ ಒಂದು ದೇಶದ ಪ್ರಧಾನಿ ಬರುವಂತಹ ಸ್ಥಳದಲ್ಲಿ ಈ ರೀತಿಯಾದಂತಹ ಒಂದು ಸ್ಫೋಟಕ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಸಾಕಷ್ಟು ಒಂದು ಚರ್ಚೆಗೆ ವಿಚಾರವಾಗಿರುವಂತದ್ದು. ಅದು ಅದರಲ್ಲಿ ಪಕ್ಕದಲ್ಲಿ ಏನು ಇಲ್ಲದಿದ್ರೂ ಕೂಡ ಜಿಲೆಟಿನ್ ಅನ್ನೋದೇ ಒಂದು ಸ್ಫೋಟಕ ವಸ್ತು ಆಗಿರುವಂತಹ ಕಾರಣದಿಂದಾಗಿ ಇಲ್ಲಿ ಯಾವುದು ಕೂಡ ಅದು
ಸಾರ್ವಜನಿಕವಾಗಿ ಸಿಗುವಂತಹ ಒಂದು ವಸ್ತುವಲ್ಲ. ಹೀಗಾಗಿ ಅದನ್ನ ನಿಷೇಧಿತ ಅಂದ್ರೆ ಒಂದು ಅರ್ಥದಲ್ಲಿ ಲೈಸೆನ್ಸ್ಗಳನ್ನು ತೆಗೆದುಕೊಂಡು ಅದನ್ನ ಪರ್ಟಿಕ್ಯುಲರ್ ಆಗಿ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿ ಕಾರಣವನ್ನು ಕೊಟ್ಟು ಅವರಿಗೆ ಇದನ್ನ ಮಾಡಬೇಕು. ಅಂದ್ರೆ ಲೈಸೆನ್ಸ್ಗಳು ಇರಬೇಕಾಗುತ್ತೆ. ಆದ್ರೆ ಸಾರ್ವಜನಿಕರಿಗೆ ಅಷ್ಟು ಸುಲಭವಾಗಿ ಸಿಗುವಂತಹ ಒಂದು ವಸ್ತು ಅಲ್ಲ. ಹೀಗಾಗಿ ಅದನ್ನ ಒಂದು ರೀತಿಯಾಗಿ ನಿಷೇಧಿತ ವಸ್ತು ಸ್ಫೋಟಕ ಅಂತಾನೆ ಹೇಳ್ಬೋದಾಗಿದೆ. ಆ ಒಂದು ಸ್ಫೋಟಕ ಇಲ್ಲಿ ದಾರಿ ಮಧ್ಯದಲ್ಲಿ ಸಿಕ್ಕಿದೆ. ಅದು ಕೂಡ ಕ್ಯಾನ್ವೇ ಹೋಗುವಂತಹ ಒಂದು ಸ್ಥಳದಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ಸಾಕಷ್ಟು ಒಂದು ಗಂಭೀರತೆಯನ್ನು ಪಡೆದುಕೊಂಡಿರುವಂತದ್ದು. ಈಗ ಪರಿಶೀಲನಾ ಕಾರ್ಯ ಇನ್ನೂ ಕೂಡ ಮುಂದುವರೆದಿದೆ. ಇನ್ನು ಹೆಚ್ಚಿನ ಇದಕ್ಕಾಗಿ ಒಳಗಡೆನೂ ಕೂಡ ಅಂದ್ರೆ ಈ ಒಂದು ಕಾಂಪೌಂಡ್ ಏನಿದೆ ಆ ಕಾಂಪೌಂಡ್ ಒಳಗಡೆ ಕೂಡ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಈಗಾಗಲೇ ಮಾಡಿದ್ರು. ಅಂದ್ರೆ ಸತತವಾಗಿ 2 ಗಂಟೆಗಳ ಕಾಲ ಇಡೀ ಈ ಒಂದು ನಿರ್ಜನ ಪ್ರದೇಶವನ್ನ ಇದನ್ನ ಮಾಡಿದ್ರು, ಜಾಲಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರು. ಈಗ ಸದ್ಯ 2 ಗಂಟೆಗಳ ಕಾಲ ಅದು ಪೊಲೀಸ್ ಅಧಿಕಾರಿಗಳು FSL ಸೋಕೋ ಟೀಮ್ ಬಂದ ಬಳಿಕ ಈಗ ಬಾಂಬ್ ಸ್ಕ್ವಾಡ್ ಈಗ ಬಂದಿರುವಂತದ್ದು. ಅಂದ್ರೆ ಬಾಂಬ್ ಸ್ಕ್ವಾಡ್ ಬಂದಂತಹ ಪರಿಣಾಮವಾಗಿ ಇಲ್ಲಿ ಇನ್ನಿತರ ಅಂದ್ರೆ ಈ ಭಾಗದಲ್ಲಿರುವಂತಹ ಸುತ್ತ ಅಂದ್ರೆ ಈ ನೇರವಾಗಿ ಏನಿದೆ ಈ ದಾರಿ ಎಲ್ಲಿವರೆಗೂ ಸಾಗುತ್ತೆ ಅಂದ್ರೆ ಆಶ್ರಮದವರೆಗೂ ಈ ಪರಿಶೀಲನೆ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಸದ್ಯ ಪ್ರತಿಯೊಂದು ಕೂಡ ಕೂಲಂಕುಷವಾಗಿ ಪರಿಶೀಲನೆ ನಡೆಸುವಂತಹ ಮುಖಾಂತರ ಈ ಒಂದು ತನಿಖಾ ಕಾರ್ಯ ಏನು ಮುಂದುವರೆದಿದೆ. ಇಲ್ಲಿ ಸಣ್ಣದಾದಂತಹ ಒಂದು ಸ್ಫೋಟಕಕ್ಕೆ ಸಂಬಂಧಿಸಿದಂತಹ ಏನಾದರೂ ಎಕ್ವಿಪ್ಮೆಂಟ್ ಸಿಕ್ಕಿದಂತಹ ಸಂದರ್ಭದಲ್ಲಿ ಮತ್ತಷ್ಟು ಗಂಭೀರತೆಯನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಬಾಕ್ಸ್ ನಲ್ಲಿ ಇಟ್ಟಿದ್ದಾರೆ ಅಂತ ಬಾಕ್ಸ್ ನಲ್ಲಿ ಇಡಲಾದಂತಹ ಒಂದು ಜಿಲಿಟಿನ್ ಇದರಲ್ಲಿ ಅದಕ್ಕೆ ಇಲ್ಲಿ ಎಲ್ಲಾದ್ರೂ ಬೇರೆ ಕಡೆ ಏನಾದ್ರೂ ಅಡಗಿಸಿರುವಂತಹ ಒಂದು ಕೆಲಸ ಕೂಡ ಮಾಡಿದ್ರ ಅಥವಾ ಬೇರೆ ಏನಾದ್ರೂ ಕುಕೃತ್ಯದಲ್ಲಿ ಏನಾದ್ರೂ ಆಗಿದೆಯಾ ಅನ್ನುವಂಥದ್ದು ಕೂಡ ಇಲ್ಲಿಗೆ ನೋಡಬೇಕಾಗಿದೆ. ಹೀಗಾಗಿ ತನಿಖೆಯ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ಸಹಜವಾಗಿ ಈ ಹಿಂದೆ ಅಂದ್ರೆ ತಮಿಳುನಾಡಿನಲ್ಲಿ ಶಂಕಿತ ಹೋಗಿದ್ದಾನೆ ಅನ್ನುವಂತಹ ಒಂದು ವಿಚಾರಗಳು ಏನು ಕೇಳಿ ಬರ್ತಾ ಇದೆ. ಆ ತಮಿಳುನಾಡಿನಿಂದ ಜಿಲೆಟಿನ್ಗಳನ್ನು ತರಲಾಗಿದೆಯಾ ಅಥವಾ ಎಲ್ಲಿಂದ ಈ ಒಂದು ಕೃತ್ಯಗಳನ್ನು ಮಾಡೋದಕ್ಕೆ ವಸ್ತುಗಳನ್ನು ತರಲಾಗಿದೆ ಅದೆಲ್ಲದರ ಒಂದು ಮಾಹಿತಿಯನ್ನ ಕಲೆ ಹಾಕ್ತಾರೆ. ಅಂದ್ರೆ ಒಂದು ಸ್ವಲ್ಪ ಒಂದು ಏನಿದೆ ಅಂದ್ರೆ ಒಂದು ಅಂಶವನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ ಅದರ ಬೆನ್ನತ್ತಿ ಹೋಗುವಂತಹ ಒಂದು ಪ್ರಕ್ರಿಯೆಗಳನ್ನ ರಾಮನಗರ SP ಶ್ರೀನಿವಾಸ್ ಗೌಡರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಯಾವುದಕ್ಕೂ ಆತ ಈ ಒಂದು ಪ್ರಕರಣ ಸಾಕಷ್ಟು ಗಂಭೀರತೆಯನ್ನು ಪಡೆದುಕೊಂಡಿರುವಂತದ್ದು ಮತ್ತು ಒತ್ತಡದಲ್ಲಿರುವಂತಹ ಒಂದು ಒತ್ತಡ ಹೆಚ್ಚಿರುವಂತಹ ಒಂದು ಕಾರಣದಿಂದಾಗಿ ಈಗ ಪರಿಶೀಲನಾ ಕಾರ್ಯ ನಡೆಸಲೇಬೇಕು ಮತ್ತು ಆದಷ್ಟು ಬೇಗ ಯಾರು ಆರೋಪಿ ಇದಾನೋ ಅವನ ಇಂಟೆನ್ಷನ್ ಏನು, ಅವನ ಉದ್ದೇಶಗಳೇನು ಅದೆಲ್ಲದರ ಮಾಹಿತಿಯನ್ನು ಕಲೆ ಹಾಕುವಂತಹ ಅಗತ್ಯತೆ ಈಗ ಪೊಲೀಸರಿಗೆ ಇರುವಂತಹ ಕಾರಣದಿಂದಾಗಿ ಈ ಒಂದು ಪ್ರಕರಣಕ್ಕೆ ಆದಷ್ಟು ಬೇಗ ಅವನನ್ನ ಬಂಧಿಸಿ ಅವನನ್ನ ಎನ್ಕ್ವೈರಿ ಮಾಡುವಂತಹ ವಿಚಾರಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಬೇಕಾಗುತ್ತೆ. ಈಗ ಅದರ ಮೊದಲ ಹಂತದಾಗಿ ಈ ರೀತಿಯಾಗಿ ತನಿಖೆಯನ್ನ ಅಂದ್ರೆ ಪರಿಶೀಲನೆ ನಡೆಸುವಂತದ್ದು, ಇನ್ನೂ ಎಕ್ಸ್ಟ್ರಾ ಬೇರೆ ಏನಾದ್ರೂ ಇಟ್ಟಿದ್ದಾರಾ ಅನ್ನುವಂಥದ್ದು ಕೂಡ ತನಿಖೆಯನ್ನ ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾರೆ. ಅಂದ್ರೆ ಶ್ರೀನಿವಾಸ್ ಅಂದ್ರೆ SP ಹೇಳುವಂತಹ ಪ್ರಕಾರ ಸಾಕಷ್ಟು ಒಂದು ಈ ವಿಚಾರವಾಗಿ ಟೀಮ್ ಮಾಡಿ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ಶ್ರೀಪಾದ್, ಥ್ಯಾಂಕ್ ಯು.